ಬೆಳೆದಂತ ರೈತನಿಗೆ ಏನೂ ಇಲ್ಲ, ಖಾಲಿ. ಅಯ್ಯೋ, ಸಿಕ್ಕಿದ್ರೆ ಶಿಕಾರಿ, ಇಲ್ಲ ಅಂದ್ರೆ ಭಿಕಾರಿ. ದೋಸ್ತ, ಹಿಂದೇನು ಕಾಣಿಸಾಗಿತ್ತದ ಇದ ಫ್ಲವರ್ ಅಂತ ನಾವು ಕರಿಬಹುದು. ಇಲ್ಲಿ ಅವರೆಲ್ಲ ಹೂಕೋಸು ಅಂತ ಕರೀತಾರು. ಸೊ ಒನ್ ಟೈಮ್ ಹಾರ್ವೆಸ್ಟ್ ಆಗಿ ಹೋಗೈತಿ. ಇಲ್ಲೆಲ್ಲ ತಪ್ಪಲು ನಿಮ್ಗೆ ಕಾಣಿಸ್ಬೋದು. ಆಲ್ರೆಡಿ ಒನ್ ಟೈಮ್ ಇದು ಹಾರ್ವೆಸ್ಟ್ ಆಗೈತಿ. ಇನ್ನು ಏನು ಸಣ್ಣ ಬಣ್ಣು ಉಳಿದವಲ್ಲ ಅವತ್ತನ್ನ ಕಾದಾರ. ಇನ್ನೊಂದು 2 ದಿನ ಅವ ಒಂದು ಸ್ವಲ್ಪ ದೊಡ್ಡ ಆಯ್ತಂದ್ರೆ ಅದನ್ನು ಹಾರ್ವೆಸ್ಟ್ ಮಾಡ್ಬೇಕಂತಂದ. ಸೊ ಏನಿದು ಸೀಡ್ಸಾ, ಎಷ್ಟು ದಿನ ಆಯಿತು, ಎಷ್ಟು ನೀರು ಬಿಡಿದರು, ಎಷ್ಟು ಯೂರಿಯಾ ಹಾಕಿದಾರು, ಯೂರಿಯಾ ಅಲ್ಲ ಗೊಬ್ಬರ ಹಾಕಿದಾರು. ಸೊ ಇದನ್ನೆಲ್ಲ ತಿಳ್ಕೊಬೇಕೈತಂದ್ರೆ ರೈತರನ್ನ ನಾವು ಡೈರೆಕ್ಟ್ಲಿ ಕೇಳಬೇಕಾಗ್ತೈತಿ. ಸೋಸಿಗೆ 8,000 ಟ್ರೈ ಮಾಡಿ ಬೀಜ ತಟ್ಟೆಗೆ ಟ್ರೈ ಮಾಡ್ತಾರೆ, ಅದು ಕೊಟ್ಟಿದ್ರು. ಓಕೆ. ಆಮೇಲೆ 8,000 ಆಯ್ತಾ. ಆಮೇಲೆ ಹೊಳ ಉಳ್ಸಕ್ಕೆ 5,000. ಓಕೆ, ಅದಾಯ್ತಾ. ಗೊಬ್ಬರಕ್ಕೆ 10,000. ಯಾವ ಗೊಬ್ಬರ ಹಾಕಿದ್ರಿ? ಅದು 20-20, ಆಮೇಲೆ ಪಟಾಸು, ಪೊಟ್ಯಾಶು, ಆಮೇಲೆ ಮಿಸ್ಕಟ್ಟು ಇನ್ನೊಂದು ಐತೆ. ಅದು 3 ಮೂಟೆ 3 ಸತಿ ಮಡಗಿದಾನೆ. ಇದು ಎಷ್ಟು ಎಕರೆ ಆಗುತ್ತೆ ಟೋಟಲಿ? 3/4 ಎಕರೆ ಬರ್ತದೆ. 3/4 ಎಕರೆ. ಓಕೆ. ಸೊ ಖರ್ಚು ಟೋಟಲ್ ಎಷ್ಟಾಯ್ತು? ಟೋಟಲ್ ಎಲ್ಲ 40,000 ಆಗದೆ ಸಾ ಈಗ. ಸೊ 2 ತಿಂಗಳು ಬೆಳೆಕ್ಕೆ 40,000 ಖರ್ಚು ಮಾಡಿದ್ದೀರಾ. ಇದುವರೆಗೆ 2 ಸರ್ತಿ ಹಾರ್ವೆಸ್ಟ್ ಮಾಡಿದ್ದೀರಾ, ಹೌದಲ್ವಾ? 2 ಸರ್ತಿ ಕಟ್ ಮಾಡಿ ಕಳಿಸಿದ್ದೀರಾ? 3 ಸತಿ. 3 ಸರ್ತಿ. ಟೋಟಲಿ ಎಷ್ಟು ಕೆಜಿ ಹೋಗಿದೆ? ಏನಾದ್ರು 2 ಟನ್ ಏನೋ ಹೋಗೈತಂತೆ. 2 ಟನ್ನಾ? ಸೊ ರೇಟ್ 5 ರೂಪಾಯಿ. 5 ರೂಪಾಯಿ ಕೆಜಿನಾ? ಇಲ್ಲಿಂದ ಹೋಗೋದಕ್ಕೆ ಅವ್ರು ಟಂಪದವ್ರಿಗೆ 500 ರೂಪಾಯಿ, ಉಳಿಯೋದು 1,000. ಹೌದಾ? ಹ್ಞೂ ಸಾ. ನಮಗೆ ಬೇಜಾರಾಗ್ಬಿಟ್ಟದ, ಇದು ಎಲ್ಲೆಲ್ಲ ಹಾಕೊಂಡು ಅಂತ ಭಾಳ ಬೇಜಾರಾಗ್ಬಿಟ್ಟದೆ. ಚೆನ್ನಾಗಿ ಬೆಳೆ ಬಂದರೂ ಕೂಡ ರೇಟ್ ಇಲ್ಲ. ಏನ್ ಮಾಡ್ತೀರಿ, ಭಾಳ ಲಾಸ್ ಆಗ್ಬಿಟ್ಟದೆ, ಹಿಂಸೆ ಆಗ್ಬಿಟ್ಟದೆ. ನಾವು ಮಾಡಿದ್ಕೆ ಒಂದು 5 ಪೈಸಾನೂ ನಮಗೆ ಇಲ್ಲ, ರೈತನಿಗಿಲ್ಲ. ನಾವು ನೋಡಿ, ನಾವು ನಮ್ಮ ಮನೇಲಿ 3 ಆಳ್ಗೆ ಐತೀರಿ, 3 ಆಳ್ಗೆ 1 ರೂಪಾಯಿ ಇಲ್ಲ. ಈಗ ಆಟೋದನ್ನು ಕೊಡ್ಲೇಬೇಕು 500 ರೂಪಾಯಿ ಹುಣಸೂರ್ಗೆ ಕೊಡ್ಲೇಬೇಕು. ಅವ್ನು ಕೊಡ್ಲೇಬೇಕು, ಕೊಡ್ದೇವ್ರೆ ಬರಕ್ಕಿಲ್ಲ. ಈಗ ಅಲ್ಲಿ ಆಳು ಇಳ್ಕೊಳಕ್ಕೆ 2 ಆಳ್ಗೆ ಅವ್ರಿಗೆ 200 ಅಂತೆ. ಸೊ ಗಾಡಿಯಿಂದ ಇಳಿಸಕ್ಕೆ ಹಿಡ್ದು ಎಲ್ಲ ಟ್ರೈ ಮಾಡಿ ಚೀಲಕ್ಕೆ ತುಂಬಕ್ಕೆ ನಮ್ಗೇನಿಲ್ಲ ಸಾ. ಲಾಸ್ ಆಗೋಯ್ತು. ಎಲ್ಲ ಮಧ್ಯದವ್ರಿಗೆ ಕೊಡ್ಬೇಕು. ನಾವು ಬೆಳೆದಿ ಅವ್ರಿಗೆ ಆಗ್ಬಿಟ್ಟು. ಬೆಳೆದಂತ ರೈತನಿಗೆ ಏನೂ ಇಲ್ಲ, ಖಾಲಿ. ಅಯ್ಯೋ, ಇದರಲ್ಲಿ ಎಷ್ಟೋ ಜನ ರೈತರು ಸತ್ತೋಗಾರ ಸಾ. ಸೊ ಇದು 2 ತಿಂಗಳಿಗೆ ಬರುತ್ತೆ. ರೇಟ್ ಏನಾದ್ರು ಚೆನ್ನಾಗಿ ಸಿಕ್ಕರೆ ಒಂದ್ ಸ್ವಲ್ಪ ಲಾಭ ಆಗ್ಬೋದು. ನಮಗ್ ಗೊತ್ತಿಲ್ಲ. ನಮ್ಮ ಇವನು ಈ ಹನ್ಗೂಡ ಹತ್ರ ಯಾರೋ ನಮ್ಮ ಫ್ರೆಂಡ್ ಅಂತೆ, ಮಗನ ಜೊತೆ ಅವರು ಬಂದು ಹೇಳಿದ್ರು, ನಾನು ಹಾಕಿದೆ ಕಣಯ್ಯ 20 ರೂಪಾಯಿ ಕೆಜಿ, ನಾನು ಹಾಕಿದೆ, ಹಾಕು ಅಂತ ಹೇಳ್ದ. ಇಲ್ಲಿ ನೋಡಿದ್ರೆ ಈಗ ಏನೂ ಇಲ್ಲ. ಏನು ಮಾಡೋದು, ರೈತನಿಗೆ ಏನೂ ಇಲ್ಲ ಸಾ. ನಾವು ಗೇದಿ ಏನೂ ಇಲ್ಲ, ಏನು ಪ್ರಯೋಜನ ಆಗಲಿಲ್ಲ ಅಂತಿದ್ದಾರೆ. ಸೊ ಫ್ರೆಂಡ್ಸ್ ನೋಡಿ, ಆಲ್ಮೋಸ್ಟ್ 3 ಸರ್ತಿ ಹಾರ್ವೆಸ್ಟ್ ಆಗುತ್ತೆ. 2,000 ಕೆಜಿಗಿಂತ ಜಾಸ್ತಿ ಇಲ್ಲಿಂದ ಮಾರ್ಕೆಟ್ ಕಳಿಸಿದ್ದಾರೆ. ಆದರೆ 5 ರೂಪಾಯಿ ಕೆಜಿ. ಗಾಡಿ ಸಾಕಾಗ್ಬಿಟ್ಟೈತೆ. ಎಲ್ಲೆಲ್ಲ ಆಗ್ತಾವ ಅನ್ನಂಗೆ ಆಗ್ಬಿಟ್ಟೈತೆ. ಗೊಬ್ಬರದಕ್ಕೆ ಇಲ್ಲ, ಬೀಜದ್ದು ಬಂದಿಲ್ಲ. ಏನು ಮಾಡೋದು ಹೇಳಿ? ಏನು ಮಾಡೋ ಸರ್, ಹಂಗೆ 40 ಬೆಳೆ ಚೆನ್ನಾಗಿದೆ, ರೇಟ್ ಇಲ್ಲ. 40,000 ಖರ್ಚು ಮಾಡಿದ್ದೀರಾ, ಮತ್ತೆ 3 ಜನ ನೀವು ದುಡ್ದಿರೋದು ಇಲ್ಲ, ಅದಕ್ಕೇನು ಇಲ್ಲ, ಏನಿಲ್ಲ ಸರ್. ಅಯ್ಯೋ, ಬೇಜಾರಾಗ್ಬಿಡೋದು. ಎಲ್ಲೆಲ್ಲ ಆಗ್ತೀವಪ್ಪ. ಅಲ್ಲ, ಈ ತರ ಆಯ್ತಂದ್ರೆ ರೈತರ ಪರಿಸ್ಥಿತಿ ಬೇಜಾರಾಗ್ಬಿಡುತ್ತೆ. ಬೇಜಾರೇನು. ಆಮೇಲೆ ಇದು ಕೇಳ್ತಾರ ಸಾ, ಅದಲ್ದೆ ಇವಾಗ ಯಾರು ಕೆಲ್ಸಕ್ಕೆ ಬರೋದಿಲ್ಲ, ಕೊಡ್ಲೇಬೇಕು, ಬೆಳಿಗ್ಗೆ ಬರಕ್ಕಿಲ್ಲ. ಏನ್ ಮಾಡೋ ಸಾ, ಹಿಂಗೆ ಬೇಡಿ ರೈತರಿಗೆ ವನವಾಸ, ಹಿಂಸೆ ಆಗ್ಬಿಟ್ಟದೆ. ಯಾಕೆ ಆದ್ರೆ ಈಗ ನೋಡಿ, ಶುಂಠಿ ಹಾಕ್ದು ಹೋದ ವರ್ಷ 4,000 ಆಮೇಲೆ ನಾವು ಕಿತ್ತ ಮೇಲೆ 5,000 ಆಯ್ತು. ಈಗ ನೋಡಿ ಕೇಳೋರೇ ಇಲ್ಲ. ಈಗ ಬರೀ 1,200ಕ್ಕೆ ಬಂದದೆ. ಮೊದಲು 600 ರೂಪಾಯಿ ಆಗಿತ್ತು, ಈಗ ಒಂದು 3 ದಿವಸದಿಂದ 800-1,000 ಆಗೈತೆ. ಸೊ 1 ವರ್ಷಕ್ಕೆ ಜಾಸ್ತಿ ಆಗಬಹುದಲ್ಲ? 1 ವರ್ಷ ಆಯ್ತದೆ ಸರ್. 1 ವರ್ಷಕ್ಕೇನೆ ಇದು ರೇಟು. 1.5 ವರ್ಷದ್ದು 1 ವರ್ಷ ಬೀಜಿಗೆ ಬಂದ್ರೆ ಮಾತ್ರ, ಬೀಜದವ್ರು ಬರ್ತಾರಲ್ಲ, ಆಗ ಈ ರೇಟ್ಗೂ ಅದಕ್ಕೂ ಒಂದು 200 ರೂಪಾಯಿ ಸೇರಿಸ್ತಾರೆ. ಹೌದಾ? ಇಲ್ಲ ಅಂದ್ರೆ ಇಲ್ಲ. ಮಾರ್ಕೆಟ್ ಕೊಟ್ರೆ ಇಲ್ವೇ ಇಲ್ಲ. ಸೊ ಫ್ರೆಂಡ್ಸ್, ಇಲ್ಲೇ ಇದೇನು ಕಸಾಗತ್ತೆ ಕನ್ಸಾಗೈತಿ, ಇಲ್ಲೇ ಶುಂಠಿ ಐತಿ. ಅದ್ರ ಶುಂಠಿ ಬಗ್ಗೆ ಇವ್ರು ಮಾತಾಡ್ತಾ ಇದಾರೆ.
ಯಾಕಂದ್ರೆ ಮೇಲ್ಗಡೆ ಎಲ್ಲ ಕಸಕ್ಕಾದಂಗೆ ಕಾಣಿಸುತ್ತೆ ಅದು. ಅದು ಈಗ ಏನೈತೆ ಕಸ ತೆಗೆದ್ಬಿಟ್ರೆ ಶುಂಠಿ ಒಣಗೋಗ್ಬಿಡುತ್ತೆ, ಬಿಸಿಲು ಜಾಸ್ತಿ ಒಣಗೋಯ್ತದೆ ಅಂತ ನಾವು ತೆಗ್ದಿಲ್ಲ. ನಾವು ಕೊಡೋದು 2 ದಿವಸ ನಂಗೆ ಕಟಾವು ಮಾಡ್ಬಿಟ್ಟು ಶೆತ್ತೆ ಇಲ್ಲ ಆಮೇಲೆ ಕೊಡ್ತೀವಿ. ಎಲ್ಲಾನು ರೈತನಿಗೆ ಆದ್ರೆ ಆಯ್ತು ಹೋದ್ರೆ ಸೊ ಇಲ್ಲಿ ಯಾವ್ದು ಭರವಸೆ ಇಲ್ಲ. ಹಣೆ ಬರ ಚೆನ್ನಾಗಿದ್ರೆ ನಮ್ಗೆ ಒಂದು 3 ಕಾಸು ಸಿಗ್ತದೆ, ಇಲ್ಲ ಅಂದ್ರೆ ಇಲ್ಲ ಸರ್. ಇದರಲ್ಲಿ ನಾವು ರೈತನಿಗೆ ಹಿಂಗೆ ಅನ್ನೋದು ಹಾಕಿಲ್ಲ. ಹಿಂಗೆ ಆಗುತ್ತೆ ಅನ್ನೋದು ಏನು ಗ್ಯಾರಂಟಿ ಇಲ್ಲ. ಬಲೆ ಹಾಕ್ತಿವಿ ಹೊಳೆಗೆ, ಸಿಕ್ಕಿದ್ರೆ ಶಿಕಾರಿ, ಇಲ್ಲ ಅಂದ್ರೆ ಭಿಕಾರಿ. ಆ ತರ ಸಾಯ್ದು. ಹೌದಾ? ಇವಾಗ ಈ ಬೆಳೆ ಅಂತೂ ನೀವು ಇವಾಗ ಮಾಡಿದ್ದೀರ, 5 ರೂಪಾಯಿ ಕೆಜಿ ಅಂತೂ ನಿಮಗೆ ಸಿಗ್ತಾನೆ ಇದೆ, ಆಯ್ತಾ? ಇದಾದ್ಮೇಲೆ ಏನು ಮಾಡ್ತೀರಿ ಇವಾಗ? ಇದು ಹೊಗೆ ಸೊಪ್ಪು ಹಾಕ್ತೀವಿ ಸರ್, ಮತ್ತೆ ಉಳುಮೆ ಮಾಡಿ ಹೊಗೆ ಸೊಪ್ಪಿಗೆ ರೆಡಿ. ಹೊಗೆ ಸೊಪ್ಪು ಇನ್ನು ಮತ್ತೆ ಗೊಬ್ಬರ ಹೊಡೆದು ಎಲ್ಲ ದನಿನ್ ಗೊಬ್ಬರ ಇರ್ತದೆ ನೋಡಿ, ಕಿತ್ತದ್ದು ಗೊಬ್ಬರ ಹೊಡೆದು ಎಲ್ಲ ಹೊಗೆ ಸೊಪ್ಪು ಮಾಡ್ತೀವಿ. ಹೊಗೆ ಸೊಪ್ಪು ಆದ್ಮೇಲೆ ರಾಗಿಯೋ ಅವರೆಯೋ ಏನೋ ಇನ್ನೊಂದು ಬೆಳೆ ಮಾಡ್ಕೊತೀವಿ. ಅದೇ ಅದಂತೂ ಇದೆ. ಅಷ್ಟೇ. ಒಳ್ಳೇದು. ಯಾಕಂದ್ರೆ ಬಹಳಷ್ಟು ರೈತರಿಗೆ ಕಷ್ಟಗಳು ಇರ್ತಾರೆ, ಎಲ್ಲರೂ ಹೇಳ್ಕೊತ್ ಕೊಡೋದಿಲ್ಲ ಆಯ್ತಾ? ಸೊ ನೀವು ಹೇಳಿದ್ರಿ, ಅದಕ್ಕೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು.